ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್, ಯಶ್ವರಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಯಾವ ರೆಸಿಪಿ ಅಂದರೆ ಆಲೂ ಬೈಟ್ಸ್ ರೆಸಿಪಿ ಮಾಡ್ತಾ ಇದ್ದೀವಿ. ಅದು ಯಾವ ಥರ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಬನ್ನಿ. 4 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿ 3 ವಿಷಲ್ ಹಾಕ್ಸಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಸ್ಮ್ಯಾಚ್ ಮಾಡ್ಕೊಳ್ಬೇಕು. ಇದನ್ನು ಸ್ಮ್ಯಾಚ್ ಮಾಡ್ಕೊಳ್ಬೇಕಾದ್ರೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಸೇರಿಸ್ಕೊಬೇಕು. ಸೇರಿಸ್ಕೊಂಡಾದ್ಮೇಲೆ ಸ್ಮ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ಸ್ಮ್ಯಾಚ್ ಆಗಿದೆ. ಚೆನ್ನಾಗಿ ಸ್ಮ್ಯಾಚ್ ಮಾಡಬೇಕು. ಆಲೂಗೆಡ್ಡೆನ ಸ್ವಲ್ಪನೂ ಗಂಟೇನು ಸಿಗಬಾರ್ದು. ಆ ಥರ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊಳ್ಬೇಕು. ಸ್ಮ್ಯಾಚ್ ಎಲ್ಲ ಆದಮೇಲೆ ನಾನು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 2. ಹಸಿರು ಮೆಣಸಿನ್ಕಾಯಿನ ಸೇರಿಸಬೇಕು. ಸ್ಲೈಸ್ ಥರ ಹಚ್ಕೊಂಡಿದ್ದೀನಿ, ನೀವು ಅದೇ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ಸ್ಲೈಸ್ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಬೇಕಂದರೆ ನೀವು ಸೇರಿಸ್ಕೊಬೋದು. ಈರುಳ್ಳಿ ಜಸ್ಟ್ ಆಪ್ಷನಲ್ಲು, ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ತಿನ್ನಬೇಕಂದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಇದೆಲ್ಲ ಹಾಕಿದ ಮೇಲೆ ಒಂದ್ಸಲಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕು. 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಫುಲ್ ಘಮ ಘಮ ಅಂತ ಇರುತ್ತೆ ಆಲೂ ಬೈಟ್ಸು, ಆ ಥರ ಇರುತ್ತೆ. ಈ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ್ರಿಂದ ಫ್ಲೇವರು ಮತ್ತು ಸ್ಮೆಲ್ಲು ಎರಡೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗೂ ಚಳಿಗೂ ಸೂಪರಾಗಿರುತ್ತೆ ಈ ಥರ ಸ್ನ್ಯಾಕ್ಸು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ಮನೇಲೇ ಮಾಡಿಕೊಡಿ ಆದಷ್ಟು. ಸ್ನ್ಯಾಕ್ಸ್ನೆಲ್ಲ ಹೊರಗಡೆ ತಂದುಕೊಡೋದಕ್ಕಿಂತ ಹೆಲ್ತ್ಗೂ ಸಹ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ಹೊರಗಡೆ ಅದು ಯಾವ್ಯಾವ ಎಣ್ಣೆಲಿ ಫ್ರೈ ಮಾಡಿರ್ತಾರೋ, ಸೊ ನಾವು ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ಬನ್ನಿ. ಇಲ್ಲಿ ನಾನು ಬ್ರೆಡ್ ಕ್ರೀಮ್ಸ್ನ ಹಾಕ್ತಾಯಿದ್ದೀನಿ. ಇದನ್ನು ಬ್ರೆಡ್ನ ತೊಗೊಂಡು, ನಾರ್ಮಲ್ ಬ್ರೆಡ್ನ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಕಾರ್ನ್ಫ್ಲೋರು. ನಿಮ್ಮ ಮನೇಲಿ ಕಾರ್ನ್ಫ್ಲೋರ್ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಹಾಕ್ಕೊಬೋದು. ಯಾವುದಾದ್ರೂ ಒಂದನ್ನ ನಾವು ಆ್ಯಡ್ ಮಾಡ್ಕೊಬೇಕು. ಇದ್ರ ಆ್ಯಡ್ ಮಾಡ್ಕೊಳೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಆಲೂ ಬೈಟ್ಸು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇದು ಮೇಲ್ ಕೋಟಿಂಗ್ ಅಷ್ಟೇ. ಅದೆಲ್ಲ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಇದು ಮಾಡ್ಕೊಬೇಕಂದ್ರೆ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಲ್ಲಿ ಫ್ಲೇಕ್ಸ್ ಮತ್ತು ಗರಂ ಮಸಾಲ ಒಂದು ಹಾಫ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಪೆಪ್ಪರ್ ಪೌಡರ್ ಒಂದು ಹಾಫ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಚಿಲ್ಲಿ ಫ್ಲೇಕ್ಸ್ ಏನಾದರೂ ಅಂದರೆ ನಿಮ್ಮ ಮನೇಲಿ ಇಲ್ಲ ಅಂತ ಅನ್ನೋದಾದರೆ ನೀವು ಮನೇಲೇ ಮಾಡ್ಕೊಳ್ಬೋದು. ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ, ಸೊ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು. ಸೊ ಈ ಥರನೂ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೋದು ನೀವು ಚಿಲ್ಲಿ ಫ್ಲೇಕ್ಸ್ನ. ನೋಡಿ, ಇದನ್ನ ಈ ಥರ ಸಾಫ್ಟಾಗಿ ಮಿದ್ಕೊಬೇಕು. ಚೆನ್ನಾಗಿ ಮಿದ್ಕೊಂಡಿದ್ದೀನಿ. ಚಪಾತಿಗೆ ಮಿದ್ಕೊತೀವಲ್ಲ, ಸೇಮ್ ಅದೇ ಥರ ಮಿದ್ಕೊಬೇಕು. ಇದನ್ನ ಶೇಪ್ ಮಾಡ್ಕೊಬೇಕು. ಯಾವ ಥರ ಶೇಪ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ಥರ ತೊಗೊಳ್ಬೇಕು. ಈ ಥರ ಎಣ್ಣೆ ಹಾಕ್ಕೊಬೇಕು ಫಸ್ಟು. ನೋಡು ಪ್ರೀ, ಇದು ದಪ್ಪ ಆಗುತ್ತೆ ಅನ್ನೋದನ್ನು ನಾವು ಒಂದು ಸ್ವಲ್ಪ ತಕ್ಕೊಬೇಕು. ಈ ಥರ ಹಿಂಗೆ ಉಂಡೆ ಮಾಡ್ಕೊಬೇಕು. ಓಕೆನಾ? ಓಕೆನಾ? ಇದನ್ನು ಹಿಂಗಿರುತ್ತಲ್ಲ, ನಿಮ್ಮ ಮನೇಲಿ ಸ್ಪೂನ್ಸ್ ಇರುತ್ತಲ್ವಾ, ಪಾರ್ಕ್, ಅದರಿಂದ ಶೇಪ್ ಈ ಥರ ಹಿಂಗೆ ಶೇಪ್ ಮಾಡ್ಕೊಬೇಕು. ನೋಡಿ ಯಾವ ಥರ ಶೇಪ್ ಬರುತ್ತೆ. ಈ ಥರ ಮಾಡಿ 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 ಎಲ್ಲ ಈ ಥರ ಪ್ಲೇಟ್ಸ್ಗಳಿಗೆ ಇಟ್ಕೊಂಡಿದ್ದೀವಿ. ಎಣ್ಣೆನ ಕಾಯಕ್ಕಿಟ್ಟಿದ್ದೀವಿ. ಮತ್ತು ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತ ನಮಗೆ ಕಮೆಂಟ್ ಮಾಡಿದ್ರೆ ನಾವು ಮಾಡ್ತೀವಿ ವ್ಲಾಗ್ಸ್. ನಮ್ಮ ಅಕ್ಕ ರೆಡಿ ಮಾಡ್ತಿದ್ದಾರೆ. ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಾದ್ಮೇಲೆ ತೋರಿಸ್ತೀನಿ. ಗೈಸ್, ನೀವು ಈ ಥರ ಎಲ್ಲ ಮಾಡಿ ಬಂದಿದ್ದೀವಿ, ಮಾಡ್ಕೊತೀನಿ. ಯಾವ ಥರ ಬರುತ್ತೆ ಹೇಳಿ, ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ಎಷ್ಟು ಚಂದ ಶೇಪ್ ಕೊಟ್ಕೊಂಡಿದ್ದೀನಿ. ಬಾರಮ್ಮ ವಿಡಿಯೋಗ್ರಾಫರ್ ಹತ್ರಕ್ಕೆ ಬರಮ್ಮ, ತೋರ್ಸಮ್ಮ. ನೋಡಿ ಫ್ರೆಂಡ್ಸ್, ಹಂಗೆ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇದನ್ನು ಅದರೊಳಗಡೆ ಹಾಕಬೇಕು. ಸ್ವಲ್ಪ ಕಾಯಿಲಿ ಎಣ್ಣೆ ಕಾಯಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಅಂದರೆ ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಹೇಳಿದ್ರೆ ತಾನೇ ನಾವು ಮಾಡೋಕ್ಕಾಗೋದು.
ಸೊ ನಾವು ಏನೇನೋ ವ್ಲಾಗ್ಸ್ಗಳನ್ನ ಟ್ರೈ ಮಾಡ್ತಾ ಇದ್ದೀವಿ. ರೆಸ್ಪಾನ್ಸ್ ಯಾವ ಥರ ಬರುತ್ತೆ ಅಂತ ನೋಡೋಣ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ದೀರಾ. ಇದೇ ಥರ ಮಾಡಿ, ಇದೇ ಥರ ಆಲೂ ಬೈಟ್ಸ್ನ ಮಾಡ್ಕೊಂಡು ತಿನ್ನಿ. ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ನಾವು ಟೇಸ್ಟ್ ನೋಡ್ತೀವಿ ಯಾವ ಥರ ಇರುತ್ತೆ ಅಂತ. ಟೇಸ್ಟ್ ಮಾಡಿಬಿಟ್ಟು ಹಾನೆಸ್ಟ್ ರಿವ್ಯೂನ ನಾನು ಹೇಳಿಸ್ತೀನಿ. ನಾನೇ ತಿನ್ನಲ್ಲ, ನಾನು ಲಾಸ್ಟಿಗೆ ತಿಂತೀನಿ. ನನ್ನ ಸಿಸ್ಟರ್ ಕೈಲಿ ಹಾಗೆ ನನ್ನ ಹಸ್ಬೆಂಡ್ ಕೈಲಿ ನಾನು ಟೇಸ್ಟ್ ಮಾಡಿ ನಿಮಗೆ ಆನೆಸ್ಟ್ ರಿವ್ಯೂನ ನಾನು ಹೇಳ್ತೀನಿ ಯಾವ ಥರ ಇರುತ್ತೆ ಅಂತ. ನೀವು ಟ್ರೈ ಮಾಡ್ಕೊಳ್ಳಿ ಮನೇಲಿ. ಇವಾಗ ಹಾಕೋಣ ಬನ್ನಿ. ಎಣ್ಣೆ ಬಿಸಿಯಾಗಿದೆ. ಇಲ್ಲಿ ತೋರಿಸಿದ್ದೀನಿ ಮೇಡಮ್. ಒಂದು 5 ಏನು ಭಯ ಆಗಲ್ಲ. ಇನ್ನೂ ಸ್ವಲ್ಪ ಹಾಕು. ಬೇಡ ಸಾಕು, ಚೆನ್ನಾಗಿ ಫ್ರೈ ಆಗಲಿ. ಅಂದರೆ ಬೇಯಕ್ಕೆ ಸ್ಪೇಸ್ ಬೇಕು ಅಂತನಾ? ಚೆನ್ನಾಗಿ ಬೇಯಬೇಕು ಅಂದರೆ ಇದು ಅಂಟ್ಕೊಳ್ಳುತ್ತೆ, ಹಂಗಾಗಿ ಜಾಸ್ತಿ ಹಿಂಗೆ ಅಂತ ಇರಬೇಕು, ಬೇರೆ ಬೇರೆ ಮಾಡ್ತಾ ಇರಬೇಕು. ಓಕೆನಾ? ನೋಡಿ, ಈ ಥರ ಚಳಿಗೆ, ಈ ಮಳೆಗಾಲಕ್ಕೆ, ಈ ಚಳಿಗೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದ್ರ ಜೊತೆಗೆ ಬೇಕಂದರೆ ಗ್ರೀನ್ ಚಟ್ನಿ ಬೇಕಂದ್ರೂ ಮಾಡ್ಕೊಬೋದು. ಗ್ರೀನ್ ಚಟ್ನಿ ಅಥವಾ ಮಯೋನೀಸು ಅಥವಾ ಟೊಮೊಟೊ ಸಾಸ್ ಯಾವ್ದು ಬೇಕಾದ್ರೂ ನೀವು ಹಾಕ್ಕೊಂಡು ತಿನ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ಹಾಕ್ಕೊಂಡು ತಿನ್ಬೋದು. ನೋಡಿ ಈ ಥರ ಬಂದಿದೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಅಂದರೆ ಒಳಗಡೆಯಲ್ಲಿ ಹಸಿದಿರೋದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಜಾಸ್ತಿ ಹಿಂಗೆ ಆಡ್ಸೋಕೆ ಹೋಗಬೇಡಿ. ಕೈ ಆಡ್ಸಿದ್ರೆ ಎಲ್ಲ ಒಂಥರ ಇದಾದಂಗೆ ಆಗ್ಬಿಡುತ್ತೆ. ನಿಮ್ಮನೇಲೂ ಹಿಂಗೇನ ಗೈಸ್? ಮಾಡಬೇಕಾದ್ರೆ ಡ್ಯಾನ್ಸ್ ಮಾಡೋರು ಇರ್ತಾರೆ. ನಮ್ಮ ಮನೇಲಿ ನಾನು ಲಿರಿಷಾ. ಗೈಸ್ ಯಾವ ಥರ ಕಾಯ್ತಾ ಇದ್ದಾರೆ ಅಂದರೆ, ಏನೋ ಇಂಟರ್ನ್ಯಾಷನಲ್ ಫುಡ್ ಮಾಡ್ತಾ ಇದ್ದೀನಿ ಏನೋ ಕಾಯ್ತವ್ರೆ. ಟೇಸ್ಟ್ ನೋಡಕ್ಕ ಪ್ರೀ? ಎಸ್ ಮಾ. ಯಾವ ಥರ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ಯಾ? ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೈತೆ ಮಾತ್ರ. ಅದು ಯಾವ ಥರ ಅಂದರೆ ನೋಡು, ಹೌದು, ಒಂಥರ ಗುಳ್ಳೆ ಗುಳ್ಳೆ ಎಲ್ಲ ಬರ್ತೈತೆ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಇಟ್ಟಿದೆ. ಸೀದಾ ಅದು ಚೆನ್ನಾಗಿದೆ ಬಿಡು. ನೋಡಿ ಗೈಸ್ ಯಾವ ಥರ ನೋಡ್ತಾ ಇದ್ದಾಳೆ. ಇಲ್ಲಿ ಮಾಡೋದ್ನ ಇಲ್ಲಿ ನೋಡ್ತಾವಳೆ. ಹಂಗೆ ತಿನ್ಕೋತಿದ್ದೀನಿ. ಸ್ಮೆಲ್ ಹಿಂದೆ ಹೋಗಂಗ. ಇಷ್ಟನಾ ಮಗಳೇ ನಿನ್ಗೆ ಈ ಥರ? ಎಷ್ಟು ಇಷ್ಟಪಡ್ತೀಯಾ? ಇವಾಗ ಟೇಸ್ಟ್ ಮಾಡಿ ಹೇಳ್ತೀಯ ನೀನು? ಪ್ರೀ ಟೇಸ್ಟ್ ಮಾಡಿ ಹೇಳು ಪ್ರೀ. ಅವಳಿಗೆ ಒಂದ್ಸಲ ಇಡು ಬಾಯಿಗೆ ಯಾವ ಥರ ಇದೆ ಅಂತ ಹೇಳ್ತಾಳೆ. ಎಷ್ಟು ಚೆನ್ನಾಗಿ ಬೆಂದಿತ್ತು ಗೊತ್ತಾ? ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿತ್ತಾ? ಸಾಫ್ಟ್. ಅವಳಿಗೆ ತಿನ್ಸ. ಅಮ್ಮ ಹೆಂಗೈತಮ್ಮ? ಸೂಪರ್. ಪ್ರೀ ಒಂದ್ ನಿಮಿಷ ನೀನ್ ಟೇಸ್ಟ್ ಮಾಡಿವಂತೆ. ಟೇಸ್ಟ್ ಯಾವ ತರ ಇದೆ ಅಂತ ಹೇಳು ನೋಡ್ಬಿಟ್ಟು. ಸೂಪರ್ ಆಯ್ತು. ನಿಜ ಹೇಳು. ಒಂದ್ ತಿನ್ಬಿಟ್ಟು ಫುಲ್ ಹೇಳು. ಕೇಳ್ಬಿಟ್ಟು ಹೇಳು. ಸೂಪರ್ ಆಗೈತೆ. ಒಂಥರ ಕ್ರಿಸ್ಪಿ ಸೂಪರ್ ಆಯ್ತು. ನೋಡಿ ನೀವು ಟ್ರೈ ಮಾಡಿ ಮನೇಲಿ. ಉಪ್ಪು ಖಾರ ಎಲ್ಲ ಹೆಂಗಿದೆ? ಎಲ್ಲ ಕರೆಕ್ಟ್ ಆಗೈತೆ. ಎಲ್ಲ ಕರೆಕ್ಟ್ ಆಗಿದೆ. ಓ ನಮ್ ಲಿರಿಷಾ ಹೇಳ್ತಾಳೆ ನೀವು ಮನೇಲೆ ಮಾಡಿ ಅಂತ. ಇಷ್ಟ ಆಯ್ತಾ? ಚೆನ್ನಾಗಿದೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಾಗ 10ಗೆ ಎಷ್ಟು ಕೊಡ್ತೀಯಾ? 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? ನಿಜ ಆನೆಸ್ಟ್ ಆಗಿ ಹೇಳ್ಬೇಕು. 10ಗೆ 10. ರಿಯಲಿ ಸಕ್ಕತ್ತಾಗೈತೆ. ಹೌದಾ? ವಿಡಿಯೋ ನೋಡ್ಬಿಟ್ಟು ಯಾರು ಬನ್ನಿ ಮಾಡ್ಕೊಡ್ತಾರೆ. ಸೂಪರ್ ಆಗಿದೆ. ಮಾಡ್ಕೊಂತೀನಿ. ನೀವು ಯಾವ ತರ ಇದೆ ಅಂತ ಕಾಮೆಂಟ್ಸ್ ಮಾಡಿ. ಓಕೆ, ಮರಿಬೇಡಿ. ಹೋಗಿ ಇವಾಗ ತಿನ್ಕೋತೀನಿ ನಾನು. ನೋಡಿ ಗೈಸ್, ಇನ್ನೂ ಸ್ವಲ್ಪ ಇದೆ. ಖಾಲಿ ಅಕ್ಕ, ಬರೀ ನನ್ನ ಟೇಸ್ಟ್ ಕೇಳ್ತಿದ್ರಲ್ಲ, ಅಲ್ಲಿ ಇಟ್ಟಿದ್ದೀರಲ್ವಾ, ನಾನ್ ತಗೊಂಡ್ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹೇಳಿ. ಓಕೆ, ನಾನು ಹೇಳಿಲ್ವಾ ಎಷ್ಟು ಚೆನ್ನಾಗೈತೆ ಗೊತ್ತಾ? ಕ್ರಿಸ್ಪಿಯಾಗಿ ಸಕ್ಕದ ಬಂದೈತೆ. ಕೊಟ್ಟೆ ನೋಡು. ನಿಜ ಪ್ರೇಮ್ ಚೆನ್ನಾಗಿಲ್ವಾ? ನಾನು ಸುಳ್ಳು ಹೇಳ್ತೀನಿ, ನಾನು ಚೆನ್ನಾಗೈತೆ ತಾನೆ. ಸೇಮ್ ನಿಜ ಫ್ರೆಂಡ್ಸ್. ಫಸ್ಟ್ ಟೈಮ್ ಟ್ರೈ ಮಾಡಿದ್ದ, ತುಂಬ ಸಖತ್ತಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಆನೆಸ್ಟ್ ರಿವ್ಯೂ ಇವ್ರದ್ದು ಮಾತ್ರ.
ಟೇಸ್ಟ್ ಮಾಡಿ ಹೇಳ್ರಿ ಹೆಂಗೈತೆ ಅಂತ. ಸೂಪರ್ ಆಯ್ತು. ಸೂಪರ್ ಹ್ಞೂ ಚೆನ್ನಾಗೈತೆ. ಚೆನ್ನಾಯ್ತಾ? ಹ್ಞೂ ಎಷ್ಟು 10ಗೆ ಎಷ್ಟು ಕೊಡ್ತೀಯಾ? 10. ಹಾಂ ನಿಜ ನಿಜ ಚೆನ್ನಾಯ್ತಾ? ಹಾಂ ಹ್ಞೂ ಬಿಸಿದು ಹಾಕ್ಕೊಡ್ತೀನಿ ತಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಶೋರಸ್ ವ್ಲಾಗ್ಸ್ ಅಂತ ಇದೆ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಇವತ್ತು ನಾನು ಮಾಡೋದೆಲ್ಲ ರೆಸಿಪಿ, ಅದನ್ನೊಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಟೇಸ್ಟ್ ಅಂತ ನೀವು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ.